ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತು ಸ್ವಿಗ್ಗಿ ಟಿ ಶರ್ಟ್ ಹಾಕಿದ್ದೀನಿ. ಸೊ ಸ್ವಿಗ್ಗಿ ಟಿ ಶರ್ಟ್ ಹಾಕೊಂಡು ಒಂದು ಇಂಟರ್ವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಏನಪ್ಪ ನಿಂದು ರೋದ್ನೆ, ಸ್ವಿಗ್ಗಿ ಟಿ ಶರ್ಟ್ ಹಾಕಿದೆಯಾ, ಡೆಲಿವರಿ ಮಾಡೋದ್ಬಿಟ್ಬಿಟ್ಟು ಹೋಗಿ ಇಂಟರ್ವ್ಯೂ ಮಾಡ್ತಾ ಇದೆಯಲ್ಲ ಅಂತ ತಿಳ್ಕೊಬೋದು. ಏನಿಲ್ಲ ಸ್ನೇಹಿತರೆ, ನಂದಿರೋದು ರಾಜಾಜಿನಗರ ಝೋನು, ತಗ್ದಿಲ್ಲಿ ನೆಲಗದ್ನಹಳ್ಳಿ ವಿಶಾಲ್ ಮಾರ್ಟ್ ಹತ್ರ ಎಸ್ತ. ಸೊ ಏನ್ ಮಾಡೋದು, ವಾಪಸ್ ಸಿಟಿಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಡ್ಯೂಟಿ ಆಫ್ ಮಾಡಿದೆ. ಡ್ಯೂಟಿ ಆಫ್ ಮಾಡಿ ಇಲ್ಲೊಂದು ಚುರುಮುರಿ ಅಂಗಡಿ ಅಂತ ಇದೆ ಸ್ನೇಹಿತರೆ. ಈ ಚುರುಮುರಿ ಅಂಗಡಿಯವ್ರನ್ನ ನಾನು ಇವತ್ತು ಇಂಟರ್ವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಇವ್ರ ಹೆಸರು ಬಂದ್ಬಿಟ್ಟು ಆದಿತ್ಯ ಅಂತ, ತುರುವೇಕೆರೆಯವರು. ತುರುವೇಕೆರೆಯಿಂದ ಇಲ್ಲಿ ಬೆಂಗಳೂರು ನೆಲಗದ್ನಹಳ್ಳಿಗೆ ಬಂದು ಒಂದು ಚಿಕ್ಕದಾಗಿ ಬೀದಿ ಬದಿಯಲ್ಲಿ ಚುರುಮುರಿ ವ್ಯಾಪಾರ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನೀವ್ಯಾರಾದ್ರೂ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾರಿಗಾದ್ರೂ ಚಿಕ್ಕದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಏನಾದ್ರು ಇಟ್ಕೊಂಡಿರೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಅವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಅವ್ರನ್ನ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಆದಿತ್ಯ ಅಂತ. ಆದಿತ್ಯ ಅಂತ. ಸರ್ ನಿಮ್ದು ಯಾವ ಊರು ಸರ್? ನಮ್ದು ಸ್ವಂತ ಊರು ತುರುವೇಕೆರೆ ಹತ್ರ ಕಡೆಹಳ್ಳಿ. ಸೊ ಒಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಕೇಳಿದೆ, ಏನಾದ್ರು ಬೇಜಾರು ಮಾಡ್ಕೊಂಡ್ರ? ಇಲ್ಲ ಸರ್ ಅದ್ರಲ್ಲಿ ಏನಿದೆ ಸರ್. ಓಕೆ, ಈಗ ಚುರುಮುರಿ ಅಂಗಡಿ ಸ್ನೇಹಿತರೆ ನೋಡಿ, ಇಲ್ಲೇ ಪಕ್ಕದಲ್ಲೇ ವಿಶಾಲ್ ಮಾರ್ಟ್ ಇದೆ. ಸೊ ಅಲ್ಲಿಂದ ಇಲ್ಲೇ ಪಕ್ಕದಲ್ಲೇ ನೋಡಿ ಇಲ್ಲೇ ಹಾಕೊಂಡಿದ್ದಾರೆ. ಸೊ ಬನ್ನಿ ಇವ್ರ ಕತೆ ಏನು ಅಂತ ತಿಳ್ಕೊಳ್ಳೋಣ. ಯಾಕೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಇಂದ ವರ್ಕೌಟ್ ಆಗ್ತಿದ್ಯಾ, ಜೀವನ ನಡೆಸ್ಬೋದಾ, ಹೆಂಗೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸರ್ ನಿಮ್ದು ಸ್ವಂತ ಊರು? ತುರುವೇಕೆರೆ ಸ್ವಂತ ಊರು. ಅಲ್ಲಿಂದ ಇಲ್ಲಿ ಬಂದ್ ಆಗ್ಲೇ ಸುಮಾರು 15 ವರ್ಷ ಆಯ್ತು. 15 ವರ್ಷ ಆಯ್ತು. ಸರಿ, ಅಂಗಡಿ ಓಪನ್ ಮಾಡಿ ಎಷ್ಟು ವರ್ಷ ಆಯ್ತು? ಅಂಗಡಿ ಓಪನ್ ಮಾಡಿ ಇನ್ನೂ ಒಂದ್ 4 ತಿಂಗಳಾಗಿದೆ. 4 ತಿಂಗಳಾಗಿದೆ. ಸರ್ ಅದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ? ಹೋಟ್ಲು ವರ್ಕ್ ಮಾಡ್ತಾ ಇದ್ವಿ. ಮೊದ್ಲು ಹೋಟ್ಲು ಮಾಡ್ತಾ ಇದ್ವಿ. ಅದು ಅಲ್ಲಿಂದ ಒಂದು ಫ್ಯಾಕ್ಟ್ರಿ ಹತ್ರ ಮಾಡ್ತಾ ಇದ್ವಿ. ಆ ಫ್ಯಾಕ್ಟ್ರಿ ಮುಚ್ಕೊಂಡು ಹೋಗಿ ಅಲ್ಲಿಂದ ಖಾಲಿ ಮಾಡಿ ಮತ್ತೆ ಇಲ್ಲಿ ಬಂದು ಈ ಏರಿಯಾದಲ್ಲಿ ಸೆಟ್ಲ್ ಆಗಿ ಇಲ್ಲಿ ಮಾಡಿದ್ವಿ ಇವಾಗ. ಸರ್ ಬಾಡಿಗೆ ಮನೆನಾ? ಬಾಡಿಗೆ ಮನೆ ಇರೋದು. ಎಷ್ಟು ಸರ್ ಬಾಡಿಗೆ? 4,000 ಬರುತ್ತೆ ತಿಂಗಳಲ್ಲಿ. ಸರ್ ಈಗ ಒಟ್ಟು ನೀವು ಟೋಟಲ್ ಎಷ್ಟು ಐಟಮ್ ಮಾಡ್ತೀರಾ ಚುರುಮುರಿಲಿ? ಚುರುಮುರಿಲಿ 8 ತರ ಐಟಮ್ ಮಾಡ್ತೀವಿ ಸರ್. 8 ತರ ಐಟಮ್. ಆಗ ಹೆಸರು ಹೇಳ್ಬಿಡಿ ಯಾವ್ಯಾವ್ದು ಅಂತ. ಚುರುಮುರಿ, ನಿಪ್ಪಟ್ ಮಸಾಲ, ನಿಪ್ಪಟ್ ಬೇಲ್, ಮೂಂಗ್ ದಾಲ್ ಮಸಾಲ, ಮಿಕ್ಸರ್ ಮಸಾಲ, ಟಿಕ್ಕಿ ಪೂರಿ, ಟೊಮೊಟೊ ಸ್ಲೈಸ್, ಕಾಂಗ್ರೆಸ್ ಮಸಾಲ. ನಿಪ್ಪಟ್ ಮಸಾಲದಲ್ಲೇ ವೆರೈಟಿ 2 ತರ ಬರುತ್ತೆ. ಸರ್ ಅದಕ್ಕೆಲ್ಲ ಎಷ್ಟೆಷ್ಟು ರೇಟು, ಯಾವ್ದಾವ್ದು ಎಷ್ಟು ಪ್ಲೇಟ್ಗೆ ಎಷ್ಟೆಷ್ಟು ರೇಟು ಅಂತ ಹೇಳ್ಬಿಡಿ. ಹೆಂಗೆ ಅದಕ್ಕೊಂದ್ ರೇಟು ಇದಕ್ಕೊಂದ್ ರೇಟು ಅಂತ ಏನು ಮಾಡಿಲ್ಲ ಸರ್. ಎಲ್ಲ ಒಂದೇ ಫಿಕ್ಸೆಡ್. ಎಷ್ಟು ಸರ್ ಪ್ಲೇಟು? 30 ರೂಪೀಸ್ ಸರ್. 30 ರೂಪಾಯಿ. 8 ಐಟಮ್ ಅಲ್ಲಿ ಯಾವ್ದಾದ್ರು ತಗೊಬಹುದು ಸ್ನೇಹಿತರೆ. ಪ್ರತಿ ಐಟಮ್ಗೂ ಕೂಡ 30 ರೂಪಾಯಿ. ಅದರಲ್ಲಿ 8 ವೆರೈಟೀಸ್ ಇದೆ. ಅದರಲ್ಲಿ ಯಾವ್ಯಾವ್ದು ವೆರೈಟೀಸ್ ಅಂತ ಅವ್ರು ಹೇಳಿದ್ರು. ಸೊ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮ ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ಅದು ಬಂದು ನೋಡಿ ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ದೊಡ್ಡ ದೊಡ್ಡ ಮಾಲು, ದೊಡ್ಡ ದೊಡ್ಡ ಅಂಗಡಿಗಳು, ಹೋಟ್ಲಿಗೆಲ್ಲ ಹೋಯ್ತೀವಿ ಸ್ನೇಹಿತರೆ. ಅಲ್ಲೆಲ್ಲ ಇದೇ ಚುರುಮುರಿನೇ 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿವರೆಗೂ ಮಾಡ್ತಾರೆ. ಇವರು ಚಿಕ್ಕದಾಗಿ ಒಂದು ಬೀದಿ ಬದಿಯಲ್ಲಿ, ಅದರಲ್ಲೂ ಕೂಡ ಸೇಫ್ಟಿ ಇಟ್ಕೊಂಡಿದ್ದಾರೆ. ಯಾವುದೇ ಧೂಳು ತರ ಆಗಲಿ, ಯಾವುದೇ ಡಸ್ಟ್ ಏನು ಕುತ್ಕೊಳ್ತಾರ ಇಲ್ಲ, ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ನೋಡಿ. ಎಲ್ಲಾನು ಕೂಡ ಪ್ಯಾಕಿಂಗ್ ಅಲ್ಲೇ ಇದೆ. ಸೊ ಬನ್ನಿ ಅಂತ ನಾನು ಹೇಳ್ಬೋದಷ್ಟೇ, ಬರೋದು ಬಿಡೋದು ನಿಮ್ಮ ಕೈಲಿ ಬಿಟ್ಟಿದೆ. ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಬನ್ನಿ ಈಗ ಇಂಟರ್ವ್ಯೂನ ಹಂಗೆ ಕಂಟಿನ್ಯೂ ಮಾಡೋಣ. ಸರ್ ಮತ್ತೆ ಹೇಳೋದಾದ್ರೆ ಡೈಲಿ ಎಷ್ಟು ಪ್ಲೇಟ್ ಸೇಲ್ ಆಗುತ್ತೆ ಸರ್? ಸರ್ ಮಿನಿಮಮ್ ಒಂದು 50 ಪ್ಲೇಟ್ ಸೇಲ್ ಆಗುತ್ತೆ ಸರ್. 50-60 ಪ್ಲೇಟ್. ಸಂಡೇ ಆಯ್ತು ಅಂತಂದ್ರೆ ಹತ್ತತ್ರ ಒಂದು 80ರಿಂದ 100 ಹೋಗುತ್ತೆ. ಓಕೆ, ಸಂಡೇ ಟೈಮಲ್ಲಿ ಜಾಸ್ತಿ. ಸಂಡೇ ಟೈಮ್ ಅಂದ್ರೆ 4 o'clock ಆಫ್ಟರ್. 4 ಗಂಟೆ ಮೇಲೆ ಒಂದು 9 ಗಂಟೆವರೆಗೂ ಚೆನ್ನಾಗಿ 9:30 10 ಗಂಟೆ ಆದ್ರೂ ಜನ ಬರ್ತಾನೆ ಇರ್ತಾರೆ. ಸಂಡೇ ಟೈಮಲ್ಲಿ ಒಂದು 60ರಿಂದ 80 ಪ್ಲೇಟ್ ಹೋಗುತ್ತೆ. ಬಾಕಿ ಟೈಮಲ್ಲಿ ಒಂದು 50-60. ಸರ್ ಯಾವ ತರ ಕಸ್ಟಮರ್ ನಿಮ್ಮ ಹತ್ರ ಹೆಚ್ಚಿಗೆ ಬರ್ತಾರೆ? ಈ ಕಡೆ ಕಾಲೇಜ್ ಇರೋದ್ರಿಂದ ಕಾಲೇಜ್ ಹುಡುಗರು ಬರ್ತಾರೆ ಬೆಳಗ್ಗೆ ಹೊತ್ತು. 11 o'clock ಓಪನ್ ಮಾಡ್ತೀವಿ ಬೆಳಗ್ಗೆ. 12 ಗಂಟೆ ಮೇಲೆ ಅವ್ರ ಸ್ನಾಕ್ಸ್ ಅದು ಇದು ಹುಡಿಕೊಂಡ್ ಬರ್ತಾರೆ. ಸುಮಾರು ಯಾರು ಸ್ನಾಕ್ಸ್ ಅಂಗಡಿ ಓಪನ್ ಮಾಡಲ್ಲ. ಬೆಳಗ್ಗೆ 11 ಗಂಟೆಗೆ ಓಪನ್ ಮಾಡೋದು ನಾನು ಒಬ್ಬನೇ ಇಲ್ಲಿ. ನಮ್ದು ಒಂದೇ ಅಂಗಡಿ ಇಲ್ಲಿ ಓಪನ್ ಆಗೋದು. ಸ್ನಾಕ್ಸ್ ಅಂತ ಐಟಮ್ಸ್ ನಮ್ಗೆ ಸಿಗೋದು. ಈ ರೋಡ್ ಅಲ್ಲಿ ಸುಮಾರು 4 ಅಂಗಡಿ ಇದಾವೆ. ಆ 4 ಅಂಗಡಿಯಿಂದ ಹುಡಿಕೊಂಡ್ ಬರೋದು ಇದು ನಮ್ಮ ಅಂಗಡಿನೇ ಹುಡಿಕೊಂಡ್ ಬರೋದು. ನಿಮ್ಮ ಅಂಗಡಿಗೆ ಹುಡಿಕೊಂಡ್ ಸರ್. ಈಗ ನೀವು ಹೊಸದಾಗಿ ಅಂಗಡಿ ಸ್ಟಾರ್ಟ್ ಮಾಡಿದೀನಿ ಅಂದ್ರಲ್ವಾ? ಹೌದು. ಎಲ್ಲ ಹೊಸದಾಗಿ ಐಟಮ್ ತಗೊಂಡು ಸ್ಟಾರ್ಟ್ ಮಾಡಿ? ಹೌದು ಸರ್, ಎಲ್ಲ ಹೊಸದಾಗಿ ಓಪನ್ ಮಾಡ್ಬೇಕಾದ್ರೆ ಎಲ್ಲ ಹೊಸದಾಗಿ ತಗೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಸರ್ ಈ ತರ ಗಾಡಿ ಮಾಡ್ಸಕ್ ಎಷ್ಟಾಗುತ್ತೆ? ಗಾಡಿ ಮಾಡ್ಸಕ್ಕೂ ಸಹ 18,000 ರೂಪಾಯಿ ಆಯ್ತು ಸರ್. ಇದು ಸ್ನೇಹಿತರೆ ಪೂರ್ತಿ ಹೊಸ ಗಾಡಿ ಮಾಡಿಸಿದ್ದು, ಆರ್ಡರ್ ಕೊಟ್ಟೆ ಮಾಡಿಸಿದ್ದು, ಹಿಂಗೆ ಬೇಕು ಗಾಡಿ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಈ ತರ ಒಂದು ಗಾಡಿ ಬೇಕು ಅಂತಂದ್ರೆ ಹತ್ತತ್ರ 18ರಿಂದ 20,000 ರೂಪಾಯಿ ಒಳಗಡೆ ಆಗುತ್ತೆ. ಇವರು 18,000 ರೂಪಾಯಿ ಮಾಡಿಸಿದ್ದಾರೆ ಎಲ್ಲ ಹೊಸದಾಗಿ. ಸರ್ ಐಟಮ್ಗೆಲ್ಲ ಎಷ್ಟು ಖರ್ಚು ಬರುತ್ತೆ ಅವಾಗ ಈ ಹೊಸದಾಗಿ ಇನ್ವೆಸ್ಟ್ ಮಾಡೋ ಟೈಮಲ್ಲಿ? ಸರ್ ಸಿಂಪಲ್ ಐಟಮ್ ಸರ್, ಜಾಸ್ತಿ ಏನಿಲ್ಲ. ಚುರುಮುರಿ ಅಂದ್ರೆ ಅಷ್ಟು ಖರ್ಚಾಗುತ್ತೆ ಇಷ್ಟು ಖರ್ಚಾಗುತ್ತೆ ಏನಿಲ್ಲ ಸರ್. ಸುಮಾರು ಅಂತ ಅಂದ್ರೆ ಎಲ್ಲ ಸೇರಿ ಒಂದು 10,000 ಒಳಗಡೆ ಐಟಮ್ ಸರ್ ಇದು.
ಹಾಕೊಂಡಿರೋವೆಲ್ಲ. ಗಾಡಿ ಇದು ಗಾಡಿ ಬಿಟ್ಟಿ ಸರ್. ಇದು ಒಳಗಡೆ ಇರೋ ಐಟಮ್ ಒಂದ್ 10,000 ರೂಪಾಯಿ ಒಳಗಡೆ ಐಟಮ್ ಇವೆಲ್ಲ. 10,000 ರೂಪಾಯಿ ಒಳಗಡೆ ಐಟಮ್. ಗಾಡಿ ಇದು ಸೇರಿದ್ರೆ 30,000 ರೂಪಾಯಿ ಟೋಟಲ್. 30,000 ರೂಪಾಯಿ ಹಾಗೆ ಆಗುತ್ತೆ. ಇನ್ನು ಎಕ್ಸ್ಟ್ರಾ UPS ಅವು ಇವು ಬೇಕು, ಲೈಟಿಂಗ್ಸ್ ಎಲ್ಲ ಮಾಡಿಸ್ತೀನಿ ಅಂತಂದ್ರೆ ಒಂದ್ 40,000. ಅದೆಲ್ಲ ನೀವು ಮಾಡಿಸಿದೀರಾ? ಮಾಡಿಸ್ಬೇಕು ಸರ್. ಸದ್ಯಕ್ಕೆ ಒಂದು UPS ಇಟ್ಕೊಂಡಿದೀನಿ ಸಣ್ಣದಾಗಿ. ಓಕೆ. ನೈಟ್ ಅಲ್ಲಿ ಕಾಣ್ಬೇಕಲ್ಲ, ಹಂಗಾಗಿ ಒಂದು UPS ಇದೆ. ಎಷ್ಟಾಗುತ್ತೆ ಸರ್ ಇದು ನೀವು ತಗೊಂಡ್ರೆ? ಇಲ್ಲಿ ಮಾರ್ಕೆಟ್ ಅಲ್ಲಿ ತಂದಿದ್ದು ಒಂದ್ 2,000 ಕೊಟ್ಟು ತಂದಿದ್ದು. 1,800 ಚಿಲ್ಡ್ರದೇನೋ ಆಗಿದ್ದು. ಸದ್ಯಕ್ಕೆ ಬೆಳಕು ಬರುತ್ತೆ ಅಂತ? ಸದ್ಯಕ್ಕೆ ಬೆಳಕು ಬರುತ್ತೆ ಸರ್. ಇಲ್ಲೊಂದು ಪಾಯಿಂಟ್ ಇದೆ, ಇದಕ್ಕೊಂದು ಬಲ್ಬ್ ಹಾಕ್ಬೋದು. ಇಲ್ಲಿ ಇದನ್ನ ಕೊಟ್ಟಿದ್ದಾರೆ ಸ್ವಿಚ್ ಪಾಯಿಂಟ್, ಅಲ್ಗೊಂದು ಬಲ್ಬ್ ಹಾಕಿ ಫಿಕ್ಸ್ ಮಾಡಿದ್ರೆ ಸಾಕು, ಅದು ಬೆಳಕು ಕಾಣತ್ ನೀಟಾಗಿ. ಸದ್ಯಕ್ಕೆ ಸರ್ ನೀವು ಏನ್ ಓದಿದ್ದೀರಾ? ನಾವು ಓದಿರೋದು SSLC. ಮುಂದಕ್ಕೆ ಏನ್ ಓದ್ಲಿಲ್ಲ? ಅವಾಗ ಏನೋ ಸಮಸ್ಯೆ ಇರ್ತವೆ ಬಿಡಿ ಸರ್. ಬೇಡ ಅಂತೀರಾ? ಸರಿ, ಓಕೆ. ಇದಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಿದ್ರಿ ಸರ್? ಈ ಅಂಗಡಿ ಓಪನ್ ಮಾಡೋಕ್ಕಿಂತ ಮುಂಚೆ ಹೋಟ್ಲು ಕೆಲಸ ಮಾಡ್ತಿದ್ವಿ ಸರ್. ಹೋಟ್ಲು ನಡೆಸ್ತಾ ಇದ್ವಿ. ಅದು ಹೋಟ್ಲು ಚೆನ್ನಾಗಿ ನಡೀತಾ ಇತ್ತು. ಹಂಗೆ ಹಿಂಗೆ ಅಂತ ಕಸ್ಟಮರ್ಸ್ ಬರ್ತಾ ಇದ್ರು. ಊಟ ರುಚಿಯಾಗಿ ಕೊಟ್ರೆ ಎಲ್ಲ ಹುಡಿಕೊಂಡ್ ಬರ್ತಾರೆ ಅಂತಾರೆ. ಹಂಗಾಗಿ ಟೇಸ್ಟ್ಗೋಸ್ಕರ ಹುಡಿಕೊಂಡ್ ಬರೋರು. ಆ ಕಂಪ್ನಿ ಅಲ್ಲೊಂದು ಕ್ಲೋಸ್ ಆಯ್ತು. ಕಂಪ್ನಿಯಿಂದ ಸ್ವಲ್ಪ ಎಫೆಕ್ಟ್ ಆಯ್ತು. ಅಲ್ಲಿಂದ 3 ತಿಂಗಳು 4 ತಿಂಗಳು ಏನ್ ಮಾಡ್ಬೇಕು ಅಂತ ಕ್ಯಾಂಟೀನ್ ನಡೆಸ್ತಾ ಇದ್ರ ಅಥವಾ? ಕ್ಯಾಂಟೀನ್ ನಡೆಸ್ತಾ ಇರಲಿಲ್ಲ, ಹೊರಗಡೆನೆ ನಮ್ದು ಕ್ಯಾಂಟೀನ್ ತರ ಮಾಡ್ಕೊಂಡಿದ್ವಿ. ಒಂದ್ ಸಿಂಪಲ್ ನೀವೇ ಓನರ್? ನಾವೇ ಓನ್ ಆಗಿ ಮಾಡ್ಕೊಂಡು. ಅದು ಕ್ಲೋಸ್ ಆದ್ಮೇಲೆ ಬೇರೆ ಏನ್ ಮಾಡ್ಬೇಕು? ನಡೀಲಿಲ್ವಾ ಅದು ವ್ಯಾಪಾರ? ವ್ಯಾಪಾರ ಚೆನ್ನಾಗಿ ನಡೀತಿತ್ತು ಸರ್. ಕಂಪ್ನಿ ಕ್ಲೋಸ್ ಆಗ್ಬಿಡ್ತು. ಅದರಿಂದ ನಿಮ್ಗೆ ಕಸ್ಟಮರ್ ಬರೋದು ಕಡಿಮೆ. ಇದು ದಾವಸ್ಪೇಟೆ ಕಡೆ ಹೋಗ್ಬಿಡ್ತು ಕಂಪ್ನಿ. ಅದು ಇನ್ನ ಆ ಕಡೆ ಹೋದ್ಮೇಲೆ ಜನ ಬರೋದ್ ಕಮ್ಮಿ ಆದ್ರು ಸ್ವಲ್ಪ. ಇನ್ನ ಅಷ್ಟು ಒಂದು 20-30 ಜನಕ್ಕೆಲ್ಲ ಅಡಿಗೆ ಮಾಡ್ಕೊಂಡು ಇರಕ್ ಆಗಲ್ವಲ್ಲ, ಹಂಗಾಗಿ ಸರಿ ಅನ್ಬಿಟ್ಟು ನಾವು ಕ್ಲೋಸ್ ಮಾಡಿದ್ವಿ. ಚಿಕ್ಕದಾಗಿ ಬಿಸ್ನೆಸ್ ಓಪನ್ ಮಾಡ್ಬಿಟ್ರಿ. ಯಾವ್ದಾದ್ರು ಮಾಡ್ಬೇಕಲ್ಲ ಸರ್, ಮಾಡಿದ್ರೆ ತಾನೆ. ಸರ್ ಈಗ ಒಂದ್ ಪ್ಲೇಟ್ 30 ರೂಪಾಯಿ ಅಂತ ಅಂದ್ರೆ ಡೈಲಿ 50ರಿಂದ 60 ಪ್ಲೇಟ್ ಹೋಗುತ್ತೆ. ಸಂಡೇ ಟೈಮ್ ಮಾತ್ರ ಒಂದ್ 80 ಪ್ಲೇಟ್ ವರೆಗೂ ಹೋಗುತ್ತೆ. ಸೊ ಅಲ್ಲಿ ಲೆಕ್ಕ ತಗೊಂಡ್ರೆ 5-3-15 1,500 ಆಗುತ್ತೆ ಸರ್. 1,500. ಇದು ಕರೆಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂವರ್ಸ್ ಒಂದ್ಸರಿ ಹೇಳ್ಬಿಡಿ ಸರ್. ಈ ಕಡೆ ವಿಶಾಲ್ ಮಾರ್ಟ್ ಸರ್. 8ನೇ ಮೈಲಿಂದ ಬಂದ್ರೆ ವಿಶಾಲ್ ಮಾರ್ಟ್ ಸ್ಟಾಪ್ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ವಿಶಾಲ್ ಮಾರ್ಟ್ ಇಂದ ಇದ್ರಲ್ಲೇ ಡೌನ್ ಅಲ್ಲೇ ನಾವಿರೋದು. ಇದೆಲ್ಲ HMT ಲೇಔಟ್ ಬರುತ್ತೆ. ಇದು HMT ಲೇಔಟ್. ಇದು ಏರಿಯಾ ನೆಲ್ಗದ್ರನಹಳ್ಳಿ. ಹೌದು. ಇಲ್ಲ ಅಣ್ಣ, ಚುರುಮುರಿ ಕಾಂಗ್ರೆಸ್ 2 ನಿಮಿಷ ಕೊಡ್ತೀನಿ. ಅಂದ್ರೆ ಮನೇಲಿ ಎಷ್ಟೋರ್ಗೆ ಯಾವ ರಜಾ ಮಾಡ್ತೀರಾ? ರಜಾ ಅಂತಂದ್ರೆ ಅದೇ ಈ ಹಬ್ಬಗಳು ಯಾವಾಗನ ಇರ್ತಾವಲ್ಲ ಅವಾಗ ರಜಾ ಮಾಡ್ಕಂತೀವಿ. ಬಾಕಿ ಟೈಮಲ್ಲಿ ಎಲ್ಲೂ ರಜಾ ಮಾಡಲ್ಲ. ಸಂಡೇ ಗಿಂಡೇ ರಜಾ ಮಾಡಲ್ಲ. ಸಂಡೇ ಟೈಮಲ್ಲಿ ಕಾಯ್ತಿರ್ತಾರೆ ಜನ. ಅವತ್ತೇ ಜಾಸ್ತಿ ಬಿಸ್ನೆಸ್. ಸಂಡೇ ಟೈಮ್ ರಜಾ ಮಾಡಕ್ ಆಗಲ್ಲ. ಅದೇ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಟೈಮಿಂಗ್ಸ್ ಅಲ್ಲಿ. ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ಹೋಯ್ತು ಅಂತಂದ್ರೆ ಇಲ್ಲಿ ನಿಂತ್ಕೊಳ್ಳೋಕೆ ಪುರ್ಸೋದಿರಲ್ಲ, ಜನ ಜಾಸ್ತಿ. ಹೌದು. ತುಂಬಾ ಸಮಸ್ಯೆಗಳಿದೆ. ಅಂದ್ರೆ ಮೇನ್ ಯಾವ ಸಮಸ್ಯೆ ಅಂತ ಅಂದ್ರೆ ನಿರುದ್ಯೋಗ ಸಮಸ್ಯೆ. ಹೌದು ಸರ್. ತುಂಬಾ ಓದ್ಕೊಂಡಿರ್ತಾರೆ ಅಥವಾ ಓದಿರೋರು ಇರ್ತಾರೆ, ಓದದೇ ಇಲ್ದವರು ಇರ್ತಾರೆ. ಸೊ ಓದ್ಕೊಂಡಿರೋರಿಗೆ ಆಗ್ಲಿ ಓದದೇ ಇಲ್ದಿರೋರಿಗೆ ಆಗ್ಲಿ ಯಾವ ಕೆಲಸ ಮಾಡ್ಬೇಕು ಅಂತ ತುಂಬಾ ಗೊಂದಲದಲ್ಲಿ ಇರ್ತಾರೆ. ಹೌದಾ? ನಮ್ಗೆ ಅದೇ ಕೆಲಸ ಬೇಕು, ಇದೇ ತರ ಕೆಲಸ ಬೇಕು, ನಾವು ಬೇಕು ಅಂತ ತುಂಬಾ ಆಸೆ ಪಟ್ಕೊಂಡಿರ್ತಾರೆ. ಸೊ ಆತರ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ಈ ತರದೊಂದು ಚಿಕ್ಕದಾಗಿ ಒಂದು ಚುರುಮುರಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಬೋದಾ? ಮಾಡ್ಬೋದು ಸರ್, ಆರಾಮಾಗಿ ಮಾಡ್ಬೋದು. ಯಾಕಂದ್ರೆ ಇದು ಕಾಂಪಿಟೇಷನ್ ಜಾಸ್ತಿ ಬರಲ್ಲ ಸರ್. ಬಂಡವಾಳ ಕಡಿಮೆ. ಮಾಡ್ಬೋದು ಅಂತ ಹೇಳ್ತೀರಾ? ಆರಾಮಾಗಿ ಮಾಡ್ಬೋದು ಸರ್. ಯಾಕಂದ್ರೆ ಕೆಲವರಿಗೆ ಮುಜುಗರ ಇರುತ್ತೆ, ಏನು ರೋಡ್ ಸೈಡ್ ಬಿಸ್ನೆಸ್ ಈ ತರ ಫುಟ್ಪಾತ್ ಕೆಲಸ ಅಲ್ವಾ ಸರ್ ಮಾಡೋದು, ಆತರ ಮನಸ್ಥಿತಿ ಇರುತ್ತೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಹೌದು, ದುಡಿಯಕ್ ತಾನೇ ಮಾಡೋದು, ಕಳ್ತನ ಮಾಡ್ತಿಲ್ವಲ್ಲ. ಕಳ್ತನ ಮಾಡಿದ್ರೆ ಅದು ಮುಜುಗರ. ಹೌದಪ್ಪ, ಪೊಲೀಸ್ ನಮ್ ನ್ಯೂಸ್ ಮಾಡ್ತಾರೆ, ನಮ್ದೊಂದು ಕ್ರೈಮ್ ಆಗಿದೆ, ಅದೊಂದು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಭಯ. ತಿಂತಾ ಇರೋದು ಅಂತ ಹೇಳ್ತಾ ಇದೀರಾ? ಪಬ್ಲಿಕ್ 4 ಜನಗಳು ಮುಂದಕ್ಕೆ ತಲೆ ಎತ್ಕೊಂಡು ಓಡ್ಬೋದು ಸರ್. ಯಾಕಂದ್ರೆ ನಿಯತ್ತಾಗಿ ದುಡಿತಾ ಇದೀವಿ. ನಮ್ಮ ಶ್ರಮ ವಿತ್ ಸ್ವಯಂ ಕೃಷಿ. ಯಾರ ಹತ್ರನು ಕೈ ಚಾಚ್ಬೇಕು ಅನ್ನೋದಿರಲ್ಲ, ಯಾರ ಹತ್ರ ಕೇಳ್ಬೇಕು ಅನ್ನೋದಿರಲ್ಲ, ಅಥವಾ ಇಂಥ ಟೈಮ್ಗೆ ನಾನು ಓಪನ್ ಮಾಡ್ಬೇಕು, ಇಂಥ ಟೈಮ್ಗೆ ಕ್ಲೋಸ್ ಮಾಡ್ಬೇಕು ಅನ್ನೋದು ಯಾರು ಕೇಳೋರಿರಲ್ಲ. ನಮ್ಮಲ್ಲಿ ವಿದ್ಯೆ ಗೊತ್ತಿದ್ರೆ ಮಾಡ್ಕೋಬಹುದು ಅಷ್ಟೇ. ಸುಮ್ನೆ ಒಬ್ರು ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಒಂದು ಸ್ವಉದ್ಯೋಗ ಮಾಡ್ಕೊಂಡ್ರೆ ಬೆಟರ್ ಸರ್ ಇದು ಅಂತ ಹೇಳ್ತಾ ಇದೀರಾ? ಎಲ್ಲದಕ್ಕಿಂತ ಇದು ಬೆಟರ್ ಸರ್. ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡೋಂಥದ್ದಲ್ವಾ ಸರ್ ಇದು? ಕಾಂಗ್ರೆಸ್ ಮಸಾಲ
ಇದು ಬೇರೆನಾ ವೆರೈಟಿನಾ? ಇದು ಬೇರೆ ವೆರೈಟಿ ಸ್ನೇಹಿತರೆ, ಇದೊಂದು ವೆರೈಟಿ. ಹೊಟ್ಟೆ ನೋವು ಬಂದ್ರೆ ಬೈಕ್ ಬಿಡಿ ಸರ್ ಕ್ಯಾಮ್ರಾದಾಗ ತೋರಿಸ್ತಾ ಇದೀನಿ. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಂಗ್ರ ಈಗ? ಹೌದು ಸರ್. ಸರ್, ಇವಾಗ ನೀವು ಅಂಗಡಿ ಇಟ್ಕೊಂಡಿದ್ದೀರಲ್ಲ, ಇದಕ್ಕೇನಾರ ಪರ್ಮಿಷನ್ ತಗೋಬೇಕಾ ಅಥವಾ ತಗೊಬೇಕು? ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಮನೆಗಳಲ್ಲಿ ಇರ್ತಾರೆ, ಸಮಸ್ಯೆ ಇದ್ದೇ ಇದಾವೆ. ಯಾರ್ದೋ ಖಾಲಿ ಜಾಗ ಗೊತ್ತಿಲ್ಲ, ತಂದು ಇಲ್ಲಿ ಗಾಡಿ ನಿಲ್ಸ್ಕೊಂಡಿದೀನಿ. ಇನ್ನು ಯಾರು ಬಂದ್ ಕೇಳಿಲ್ಲ. ಅದು ಬಿಟ್ರೆ ಈಗ BBMP ಆಗ್ಲಿ ಅಥವಾ ಯಾವ್ದಾದ್ರು ಬೇರೆ ಕಡೆ ಹೋಗಿ ಏನಾದ್ರು ಚಿಕ್ಕದ ಪರ್ಮಿಷನ್ ಏನಾದ್ರು ತಗೋಬೇಕಾ ಇಲ್ಲ ಯಾತರ ಅಂತ ಅಂತಿದ್ದಾರೆ? ಹೋಗಿ BBMP ಆಫೀಸ್ ಅಲ್ಲಿ ಫಸ್ಟ್ ನೀವು ಪರ್ಮಿಷನ್ ತಗೊಂಡ್ ಬಂದಿಲ್ಲ ಅಂಗಡಿ ಇಡಬೇಕು ಅಂತ. ಆದ್ರೆ BBMP ಅವರಾಗ್ಲಿ ಇನ್ನೊಬ್ರಾಗ್ಲಿ ಮತ್ತೊಬ್ರಾಗ್ಲಿ ಬಂದು ಯಾರು ನಮ್ಮನ್ನ ಮಾತಾಡ್ಸಿಲ್ಲ ಇನ್ನು ಇದುವರೆಗೂ. ಇಲ್ಲಿ ನಾವಿರೋದು ಮೂರ್ ಅಂಗಡಿ ಅವ್ರೆ, ಅವ್ರ 2 ಅಂಗಡಿ ಒಂದ್ ಕ್ಲೋಸ್ ಆಗಿದೆ. ಅದು ಇದೊಂದ್ ಅಂಗಡಿ ಇನ್ನು ಪರ್ಮಿಷನ್ ಯಾವ್ದು ತಗೊಂಡಿಲ್ಲ, ಏನೋ ಯಾರ ಹತ್ರ ಮಾತಾಡಿಲ್ಲ, ಇನ್ನು ನಮ್ಮನ್ನ ಯಾರು ಬಂದು ಕೇಳಿಲ್ಲ. ಸರ್, ಇವಾಗ ನಿಮ್ಮ 4 ತಿಂಗಳ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರನ್ನ ತಿಂದ್ಬಿಟ್ಟಿ ಅಥವಾ ಕುಡ್ಕೊಂಬಂದ್ ಗಲಾಟೆ ಮಾಡೋದು ಅಥವಾ ದುಡ್ಡು ಕೊಡ್ದಂಗ್ ಹೋಗಿರೋದು ಯಾವ್ದಾರು ಇನ್ಸಿಡೆಂಟ್ಗಳು ನಡೆದಿದ್ಯಾ? ಸುಮಾರು ನಡೀತಾ ಇರ್ತಾವ ಸರ್, ಇಂಥ ಜಾಗದಲ್ಲಿ ನಡೀತಾ ಇದೆ. ಏನ್ ಸರ್ ಹಿಂಗಂದ್ಬಿಟ್ಟು ಸುಮಾರು ನಡೀತಾವ? ಹಂಗಾದ್ರೆ ಸುಮಾರು ನಡೀತಾ ಇರ್ತಾವೆ. ಯಾಕಂದ್ರೆ ನೈಟ್ 10 ಗಂಟೆವರೆಗೂ ಇರ್ತೀವಲ್ಲ, ಜನನು ಸ್ವಲ್ಪ ಕಮ್ಮಿ ಆಗ್ಬಿಡ್ತಾರೆ ಓಡಾಡೋರು. ಇನ್ನು ಅವ್ರು ಆ ಟೈಮಲ್ಲಿ ಕುಡ್ದಿರ್ತಾರೆ ಅಂತ ಹೇಳಿ ನಾವು ಜಗಳ ಮಾಡಕ್ಕಾಗಲ್ಲ, ಜೋರು ಮಾಡಕ್ಕಾಗಲ್ಲ. ಓ ಎಲ್ಲೆಲ್ಲ ಹೋಗ್ತಾವಲ್ವಾ, ಇನ್ 10, 30 ರೂಪಾಯಿ 40 ರೂಪಾಯಿ ಇನ್ನೇನ್ ಮಾಡಕ್ಕಾಗತ್ತೆ, ಹೋಗ್ಲಿ ಅಂತ ಬಿಟ್ಬಿಟ್ಟಿರ್ತೀವಿ. ಸುಮಾರು ಇನ್ಸಿಡೆಂಟ್ಗಳು ನಡೆದಿದ್ದಾವೆ, ನಡೀದೇ ಏನಿಲ್ಲ. ಆದ್ರೆ ಇನ್ನೊಂದ್ ಸುಮಾರು ಜನ ಹಣ ಕಾಸಿಲ್ಲ, ಹಣ ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಓಡ್ತಾರೆ. ಆತರ ಕೇಳ್ಕೊಂಡ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಕೆಲವರು ಕೊಡೋದೇ ಇಲ್ಲ, ಏನ್ ಮಾಡ್ತೀಯ ಮಾಡ್ಕೋ. ತುಂಬಾ ದುರಂಕರವಾಗಿ ಯಾರು ಮಾತಾಡಿಲ್ಲ ಇದುವರೆಗೂ ಇಲ್ಲಿ ಬಂದು. ಆದ್ರೆ ಕೆಲವರು ಎಣ್ಣೆ ಹೊಡ್ಕೊಂಡ್ ಬಂದಿರ್ತಾರೆ, ಇಲ್ಲ ಮರ್ಸ್ಬಿಟ್ಟು ಹೋಗಿರ್ತಾರ, ಇಲ್ಲ ಹಾಗೆ ಹೋಗ್ಬಿಡ್ತಾರ, ಅವ್ರಿಗೆ ಗೊತ್ತಿದ್ದೇ ಹೋಗ್ತಾರ, ಗೊತ್ತಾಗಲ್ಲ ಅದೊಂದು. ಇನ್ ಕಾರ್ ಕೇಳಿದ್ರೆ ಸುಮ್ನೆ ಯಾಕೆ ಗಲಾಟೆಗಳಾಗ್ತದೆ ಅಂತ ಹೇಳಿ ನಾವು ಏನೋ ಜಾಸ್ತಿ ಮಾತಾಡೋಕ್ ಹೋಗಲ್ಲ, ಬಿಟ್ಬಿಡ್ತೀವಿ ಹಂಗೆ. ನಮ್ಮಲ್ಲಿ ಟೇಸ್ಟ್ ಇಲ್ಲೆಲ್ಲೂ ಸಿಗಲ್ಲ, ಇಲ್ಲೇ ಹೇಳ್ಬೇಕು ಅಂತಂದ್ರೆ. ಯಾಕಂದ್ರೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಮಾಡ್ತಾರ ನಾವು. ಅಂದ್ರೆ ಇನ್ನೊಂದು ಸ್ನಾಕ್ಸ್ ಐಟಮ್ ಇಲ್ವಾ ನಿಮ್ಗೆ ಇಷ್ಟು ಬೇಗ 11 ಗಂಟೆಗೆ ಯಾರು ಕೊಡಲ್ಲ. 11 ಗಂಟೆ ಒಳಗಡೆ, 11 ಗಂಟೆ ಮೇಲೆ ಇಲ್ಲೆಲ್ಲ ಓಪನ್ ಆಗ್ಬೇಕು ಅಂದ್ರೆ 4 ಗಂಟೆ ಮೇಲೆನೆ. ಯಾಕಂದ್ರೆ ಜನ ಬರೋದು 4 ಗಂಟೆ ಮೇಲೆ ಅಂತ ಎಲ್ಲರೂ ಫಿಕ್ಸ್ ಆಗಿರೋದು, 4 ಗಂಟೆ ಮೇಲೆ ಬರ್ತಾರಲ್ಲ. ನಾವಿಲ್ಲಿ 11 ಗಂಟೆಗೆ ಓಪನ್ ಇಟ್ಕೊಳ್ತೀವಿ. ಸ್ನಾಕ್ಸ್ ಐಟಮ್ ಆಗ್ಲಿ ಅಥವಾ ಚರ್ಮುರಿ ಇದನ್ನಾಗ್ಲಿ ಎಲ್ಲದಕ್ಕೂ ಬೇಕು ಅಂತಂದ್ರೆ 11 ಗಂಟೆಗೆ ಬಂದು ಇಲ್ಲಿ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ರಾತ್ರಿ 10 ಗಂಟೆವರೆಗೂ ಇದ್ದೇ ಇರ್ತೀವಿ. ಸುಮಾರು ಜನ ರಾತ್ರಿ 10 ಗಂಟೆವರೆಗೂ ಯಾರು ಇರಲ್ಲ, ಎಲ್ಲ 9:15 ಲಾಸ್ಟ್ 9:15ಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾವು 10 ಗಂಟೆವರೆಗೂ ಇದ್ದೇ ಇರ್ತೀವಿ ಸ್ಪಾಟ್ ಅಲ್ಲಿ. ಸರ್, ಇವಾಗ ನಾನು ಸುಮಾರು ಸ್ವಿಗ್ಗಿ, ಝೊಮ್ಯಾಟೊ ಈ ತರ ಡೆಲಿವರಿ ಕೆಲಸ ಮಾಡ್ತಾ ಇರ್ತೀನಿ. ಡೆಲಿವರಿ ಕೆಲಸ ತುಂಬಾ ಕಷ್ಟ ಇದೆ ಸರ್. ಹೌದು. ಅಂತವ್ರು ಇಷ್ಟ ಆಗದೆ ಹೋದ್ರು ತಮ್ಮ ಫ್ಯಾಮಿಲಿ ಪರಿಸ್ಥಿತಿಗೋಸ್ಕರ, ತಮ್ಮ ಕಷ್ಟಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಅಂತವ್ರು ಚಿಕ್ಕದಾಗ ಒಂದಿಷ್ಟು ಅಮೌಂಟ್ ನ ಕುಡಿಕಿ ಈ ತರದೊಂದು ಚಿಕ್ಕದಾಗ ಅಂಗಡಿ ಇಟ್ಕೊಂಡು ಜೀವನ ಮಾಡ್ಬೋದಾ? ಮಾಡ್ಬೋದು ಸರ್. ಇದಕ್ಕಿಂತ ಕಮ್ಮಿ ರೇಟ್ ಅಲ್ಲಿ ಇದು ಗಾಡಿಗಳು ಸಿಗ್ತವೆ. ಹೌದಾ? ಅವ್ರು ಇನ್ನೂ ಚೆನ್ನಾಗಿ ಮಾಡ್ಕೊಬಹುದು. ನಾನು ಇದನ್ನೆಲ್ಲ ಟಾಪ್ ಬೇಕು ಅಂತ ನಾವು ಮಾಡಿಸ್ಕೊಂಡಿರೋದು. ಸುಮಾರು ಅಂದ್ರು ಈ ಲೆವೆಲ್ ಮಾಡ್ತೀನಿ ಅಂತ ಇನ್ನೂ ಕಮ್ಮಿ ರೇಟ್ ಅಲ್ಲೇ ಮಾಡ್ಕೊಡ್ತಾರೆ. ಇಲ್ಲೇ ಯಶವಂತಪುರದಲ್ಲೇ ಇರೋದು. ಇದನ್ನ ಅಂಗಡಿ ಇದ್ ಮಾಡ್ಕೊಬೋದು, ಗಾಡಿ ಮಾಡ್ಕೊಡೋದು ಮಾಡ್ಕೊಡ್ತಾರೆ. ಮಾಡ್ಕೊಡೋದ್ರಲ್ಲಿ ಏನಿರಲಿಲ್ಲ. ಸ್ನೇಹಿತರೆ, ನೀವು ತಿಳ್ಕೊಬಹುದು ಏನ್ ಗುರು ಇವನು ಸ್ವಿಗ್ಗಿ ಝೊಮ್ಯಾಟೋದು ಕಂಟೆಂಟ್ ವಿಡಿಯೋ ಮಾಡೋದ್ ಬಿಟ್ಟು ಯಾವ್ದೋ ಫುಡ್ ಎಲ್ಲ ಮಾಡ್ತಾವನೆ ಅಂತ. ಸ್ನೇಹಿತರೆ, ಇದನ್ನು ಕೂಡ ಒಂದು ಚಿಕ್ಕದಾಗಿ ಬಿಸ್ನೆಸ್ ಓಪನ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಈ ತರದ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಯಾರಿಗೆ ಆಗ್ಲಿ ಅಥವಾ ನಿಮ್ಗೆ ಆಗ್ಲಿ ಫುಡ್ ಡೆಲಿವರಿ ಮಾಡ್ತಕ್ಕಂಥವ್ರು ಅಥವಾ ಯಾವುದೇ ಡೆಲಿವರಿ ಮಾಡ್ತಕ್ಕಂಥವ್ರಿಗೂ ಕೂಡ ಇದೊಂದು ಸ್ವಲ್ಪ ಹೆಲ್ಪ್ ಆಗ್ಬೋದು. ಯಾಕೆಂತಂದ್ರೆ ಒಂದು ಬೇಸಿಕ್ ನಾಲೆಡ್ಜ್ ಬರುತ್ತೆ. ಈ ತರ ಒಂದು ಚಿಕ್ಕದಾಗಿ ಬಿಸ್ನೆಸ್ ಓಪನ್ ಮಾಡ್ಬೇಕು ಅಂತಂದ್ರೆ ಎಷ್ಟೆಷ್ಟು ಖರ್ಚು ಬರುತ್ತೆ, ಯಾವ ರೀತಿ ಪ್ರಾಬ್ಲಮ್ಸ್ಗಳಿರುತ್ತೆ, ಎಲ್ಲನೂ ನಿಮಗೆ ಒಂದು ಅನುಭವ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದು ಕೂಡ ಇವತ್ತು ಬೆಂಗಳೂರಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೋ ರೀಸೆಂಟ್ ವಿಡಿಯೋದಲ್ಲಿ ಒಂದು ಕಮೆಂಟ್ ಹಾಕಿದ್ರು, ನೀ ಏನಪ್ಪ ಬರೀ ನೆಲಮಂಗಲದಲ್ಲೇ ವಿಡಿಯೋ ಮಾಡ್ತೀಯ, ಸಿಟಿ ಕಡೆ ಬಂದು ವಿಡಿಯೋ ಮಾಡುವಂತ. ಸೊ ಇವತ್ತು ಬೆಂಗಳೂರ ಕಡೆ ಬಂದಿದ್ದೀನಿ, ಹಂಗೆ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಯಾರಾದರೂ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮ ಆದಿತ್ಯ ಅವ್ರಿಗೆ ಕೊನೆಯದಾಗಿ ಧನ್ಯವಾದಗಳು ಹೇಳೋಣ. ಸರ್, ಥ್ಯಾಂಕ್ ಯು. ಒಂದು ವಿಡಿಯೋ ಮಾಡ್ಕೊಡ್ತೀನಿ, ಪರ್ಮಿಷನ್ ಕೊಡಿ ಅಂತ ಹೇಳಿ ಪರ್ಮಿಷನ್ ಕೊಟ್ರಿ. ಸ್ನೇಹಿತರೆ, ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಏನೇ ಆಗಲಿ ಇಲ್ಲ ಅಥವಾ ದುಡ್ಡು ಗಿಟ್ಟು ಕೊಡ್ತವ್ರೆ ಮಾಡ್ತವ್ರೆ ಅನ್ನೋದೇನಿಲ್ಲ. ನಾನೇ ಬಂದೆ ಒಂದು ವಿಡಿಯೋ ಮಾಡ್ಕೊತೀನಿ ಸರ್, ಪರವಾಗಿಲ್ವಾ, ಪರ್ಮಿಷನ್ ಕೊಡ್ತೀರಾ ಅಂತ ಕೇಳಿದೆ. ಬನ್ನಿ ಸರ್, ಆಯ್ತು ಮಾಡೋಣ ಅಂತಂದ್ರು. ಒಂದು ವಿಡಿಯೋ ಮಾಡ್ಕೊ ಪರ್ಮಿಷನ್ ಕೊಟ್ಟಿರೋರೆ ಅವ್ರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ. ಗುಡ್ ಬಾಯ್.